ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಇಯರ್ ಎಂಡ್ ಟ್ರಿಪ್ ಅಂತ ಪ್ಲಾನ್ ಮಾಡಿರೋದು ಗೋವಾಗೆ. ಎಲ್ಲರೂ ಹೇಳ್ತಾರೆ ಗೋವಾಗೆ ಪ್ಲಾನ್ ಮಾಡಬಾರ್ದು, ಅನ್ಪ್ಲಾನ್ಡ್ ಆಗಿ ಹೋಗ್ಬೇಕು ಅಂತ. ಬಟ್ ಸ್ಟಿಲ್ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡೋಣ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಫನ್ ಫೀಲ್ಡ್ ಆಗಿರೋ ಸನ್ ಅಂಡ್ ಸಿ ವಿತ್ ಗೋವಾ ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ನಮ್ಮ ಜೊತೆಗೆ. ನೀವು ಚಾನಲ್ಗೆ ಹೊಸದಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ ನೋಡೋಕೆ. ಆಲ್ರೆಡಿ ಸ್ಟಾರ್ಟ್ ಮಾಡಿ ಅರ್ಧ ರೋಡ್ ಕವರ್ ಮಾಡಿದೀವಿ. ಇನ್ನೊಂದು 3 ಅವರ್ಸ್ ಜರ್ನಿ ಇದೆ, ಕಂಟಿನ್ಯೂ ಮಾಡೋಣ. ಯಾಕ್ರೆ ಅಲ್ಲ ಫಸ್ಟ್ ಆಗಿ ಹಾಕಿಲ್ಲ ಇದು ಫಾರೆಸ್ಟ್ ರೋಡ್ ಸರ್. ಹಾಂ ಹಾಂ ಅಲ್ಲೇ ಮುಂದೆ ಟೋಲ್ ರೀಚ್ ಆಗೋದಿಲ್ಲ. ಅಲ್ಲೇ ಹಾಂ ಫಾರೆಸ್ಟ್ ಜಾಗ. ಸೊ ಇದು ಟೋಲು ಆಗ್ಲೇ ತೋರಿಸಿದ್ವಲ್ಲ ನಾವು ಎಂಟ್ರಿ ಆದ ತಕ್ಷಣ. ಸೊ ಇಲ್ಲಿ ಯಾವುದು ಫಾಸ್ಟ್ ಆಗಿ ಇರಲ್ಲ, ಇದರ್ ಕ್ಯಾಶ್ ಆರ್ ಸ್ಕ್ಯಾನ್ ಇಂದ ಪೇ ಮಾಡ್ಬೋದು. ಇದು ಸ್ಟೇಟ್ ಟೋಲ್, ಇದು ಫಾರೆಸ್ಟ್ ಎಂಟ್ರಿಗೆ ಇದು ಇರಲೇಬೇಕು. ಇದಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ ತಗೋಬೇಕಾಗುತ್ತೆ. ಚಾರ್ಜಸ್ 55. ಧಾರವಾಡಿಂದ ಮುಂದೆ ಅಂದ್ರೆ ನಾವು ಬೆಳಗಮ್ಮ ಬೈಪಾಸ್ ಬಂದ್ವಿ. ರೋಡ್ ಕಂಡೀಷನ್ ಅಂದ್ರೆ ಸ್ವಲ್ಪನೂ ಚೆನ್ನಾಗಿದೆ. ನಾವು ಗೋವಾಕ್ ಬರ್ಬೇಕಂದ್ರೆ ಬೆಂಗಳೂರಿಂದ ಮಲ್ಟಿಪಲ್ ರೂಟ್ಸ್ ಇದೆ. ಬಟ್ ಆಕ್ಚುಲಿ ಟಿಲ್ ಹುಬ್ಳಿವರೆಗೂ ಒಂದೇ ರೂಟ್ ಇರೋದು. ಬೆಂಗಳೂರು ಟು ಹುಬ್ಳಿ ಬಂದು ಹುಬ್ಳಿಂದ ಡೈವರ್ಷನ್ಸ್ ಆಗಿದೆ. ನಾವು ಬಂದಿರೋ ರೂಟ್ ಬೇರೆ. ಐ ಥಿಂಕ್ ಈ ರೂಟ್ ಸ್ವಲ್ಪ ಕಿಲೋಮೀಟರ್ ಕಡಿಮೆ ಇತ್ತು, ಈ ಕಡೆ ಬಂದ್ವಿ. ಇನ್ನೊಂದು ಚೆನ್ನಾಗಿರೋ ರೂಟ್ ಇದೆ, ಕಾರ್ವಾರ್ ಕಡೆಯಿಂದ ತೋರಿಸ್ತಾ ಇದೆ, ಇಲ್ಲಿ ಹಾಕಿರ್ತೀವಿ ಡೈರೆಕ್ಷನ್ಸ್. ಸೊ ಈ ರೂಟಿಂದ ಬಂದ್ರೆ ಕಿಲೋಮೀಟರ್ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು, ಬಟ್ ರೋಡ್ ಜರ್ನಿ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಈ ರೀತಿ ಇದೆ, ಮುಂದೆ ರೋಡ್ ಕಾಣ್ತಾ ಇದೆಲ್ಲ, ಈ ರೀತಿ ತೆಗ್ಗು ಮುಳ್ಳದಲ್ಲಿ ಬರ್ಬೇಕು. ಸೊ ಇವಾಗ ನಾವಿಲ್ಲೇ ಒಂದು ಆನ್ ದ ವೇ ಟು ಗೋವಾ ಒಂದು ಪಿಟ್ ಸ್ಟಾಪ್ ಮಾಡಿದೀವಿ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಹಾಗೆ ಆ ಕಡೆ ತೋರಿಸಿದ್ವಲ್ಲ ಈಗ ಒಂದು ಸ್ಮಾಲ್ ವಾಟರ್ ಫಾಲ್ ಇತ್ತು. ನೋಡ್ಕೊಂಡು ಒಂದು 5 ನಿಮಿಷ ಅಷ್ಟೇ. ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ. ನೋಡೋಣ, ಇದೆ ಚೆಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಅಲ್ಲಿ ಸ್ಕ್ಯಾನ್ ಆಗ್ತಾ ಇದೆ ನೋಡಿ ಡಾಕ್ಯುಮೆಂಟ್ಸ್. ಹಾ, ಸೊ ಇಲ್ಲಿ ತೋರಿಸುತ್ತೆ ಹೊಸ ಟೆಕ್ನಾಲಜಿ ಪ್ರಕಾರ ಯಾವ ಡಾಕ್ಯುಮೆಂಟ್ ಎಕ್ಸ್ಪೈರ್ ಆಗಿದೆ ಏನು ಅಂತ. ಎಕ್ಸ್ಪೈರ್ ಆಗಿದ್ದನ್ನ ಇಲ್ಲಿ ಮ್ಯಾನ್ಯುವಲ್ ಚೆಕ್ ಮಾಡ್ತಾರೆ ಒಂದ್ಸಲ. ನಮ್ದು PUC ತೋರಿಸ್ತಾ ಇದೆ, ಚೆಕ್ ಮಾಡ್ಸೋಣ ಬನ್ನಿ. ಮ್ಯಾನ್ಯುವಲ್ ಚೆಕ್ ಮಾಡ್ತಾ ಇದ್ರು ಎಲ್ಲ. ಈಗ ಅಲ್ಲಿ ನೋಡಿದ್ರಲ್ಲ ಸಿಸ್ಟಮು. ಸೊ ಅದು ನಾವು ಕಾರ್ ಅಲ್ಲಿಂದ ಪಾಸ್ ಆದ ತಕ್ಷಣ ಸಿಮಿಲರ್ ಟು ಟೋಲ್ ಇರುತ್ತೆ. ನಮ್ಮ ಕಾರ್ ನಂಬರ್ ಸ್ಕ್ಯಾನ್ ಮಾಡ್ಕೊಂಡು ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಟ್ರ್ಯಾಕ್ ಆಗುತ್ತೆ. ಸೊ ಅದು ಎಷ್ಟು ಅಕ್ಯುರೇಟ್ ಇರುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ PUC ಎಕ್ಸ್ಪೈರ್ ಆಗಿದೆ ಅಂತ ತೋರಿಸ್ತು. ಮತ್ತೆ ನಾವು ಅದನ್ನ ಮ್ಯಾನ್ಯುವಲ್ ಕಾಪಿ ತೋರಿಸಿದಾಗ ಅದನ್ನ ಚೆಕ್ ಮಾಡಿ ಮುಂದೆ ಬಿಟ್ಟರು. ಸೊ ಡಾಕ್ಯುಮೆಂಟ್ಸ್ ಆಲ್ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಇರುತ್ತೆ. RC ಬುಕ್, PUC, DL. ಸೊ ಈ ಡಾಕ್ಯುಮೆಂಟ್ಸ್ ಮ್ಯಾಂಡೇಟರಿ ಇರುತ್ತೆ ಕ್ರಾಸ್ ಮಾಡ್ಬೇಕಾದ್ರೆ. ಇವಾಗ 12:30 ಆಯ್ತು. ಬ್ರಿಲ್ಜಾ ಕ್ಲಾಸಿಕ್ ಅಂತ ಇಲ್ಲಿ ವೆಜ್ ರೆಸ್ಟೋರೆಂಟ್ ಇದೆ, ಸೊ ಅಲ್ಲೇ ಬಂದಿದ್ದೀವಿ. ಇಲ್ಲಿ ವೇಟಿಂಗ್ ಟೈಮ್ ಮಾತ್ರ ತುಂಬಾನೇ ಇತ್ತು. ಮೋರ್ ದನ್ 20 ಮಿನಿಟ್ಸ್ ವೇಟ್ ಮಾಡಿದ್ವಿ ಫಾರ್ ದಿಸ್ ಚಪಾತಿ, ಪನ್ನೀರ್ ಕರಿ ಅಂಡ್ ಮಶ್ರೂಮ್. ಇಲ್ಲಿ ಸಲಾಡ್ ಕೊಟ್ಟಿದ್ದಾರೆ, ಆನಿಯನ್ ಸಲಾಡ್. ಸೊ ಇವಾಗ ಆಲ್ಮೋಸ್ಟ್ 1:45 ಆಯ್ತು. ಊಟ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಹೋಗಿ ಚೆಕ್ ಇನ್ ಆಗ್ಬೇಕು. ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡ್ಕೊಂಡಿದೀವಿ ನಾವು. ಸೊ ಚೆಕ್ ಇನ್ ಆಗಿ ನೆಕ್ಸ್ಟ್ ಏನ್ ಪ್ಲಾನ್ ಅಂತ ನೋಡೋಣ. This is our home for next 3-4 days. ಒಳಗಡೆ ಹೋಗೋಣ. ಸೊ ಬಂದ ತಕ್ಷಣ ಒಂದು ಡೈನಿಂಗ್ ಹಾಲು, ಹಾಗೆ ಲಿವಿಂಗ್ ರೂಮು, ಟಿವಿ ಇದೆ.
ಓಕೆ, ಕಿಚನ್ ಅಪ್ಲಯನ್ಸಸ್ ಎಲ್ಲ ಇದೆ. ಫ್ರಿಡ್ಜು ಈ ಕಡೆ ಏನಿದೆ? ಓಕೆ, ಚಿಕ್ಕದಾಗಿ ಒಂದು ಬಾಲ್ಕನಿ ಕೂಡ ಇದೆ. ವಾಷಿಂಗ್ ಮಿಷಿನು, ವಾಟರ್ ಪ್ಯೂರಿಫೈಯರ್ ಇದೆ. ವಾಶ್ರೂಮ್, ಇದು ಬೆಡ್ರೂಮು. ಓಕೆ, ಇಲ್ಲಿ ವಾಕಿಂಗ್ ಪಾತ್ದು ವ್ಯೂ ಕಾಣಿಸುತ್ತೆ ನಮ್ಗೆ. ಇದು ಇನ್ನೊಂದು ರೂಮು, ಕ್ಯೂಟ್ ಆಗಿದೆ. ಕಬೋರ್ಡು ಇದು ಸೇಮ್ ಅನ್ಸುತ್ತೆ, ಸೇಮ್ ವ್ಯೂ. ನೈಸ್. ಇದು ಅಟ್ಯಾಚ್ ಬಾತ್ರೂಮಾ? ಚೆನ್ನಾಗಿದೆ. ದಿಸ್ ಇಸ್ ಅವರ್ ಹೋಮ್ ಫಾರ್ ನೆಕ್ಸ್ಟ್ 3 days. ರೂಮಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ನಾವು ಹೋಗ್ತಾ ಇರೋದು ರೇಸ್ ಮಾಗೋ ಸ್ಪೋರ್ಟ್ಗೆ. ಸೊ ಇದು ನಾವಿರೋ ಪ್ರಾಪರ್ಟಿಯಿಂದ 30 ಕಿಲೋಮೀಟರ್ಸ್ ಇತ್ತು. ನಾವು ಅರೌಂಡ್ 4 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 4:45 ಆಗಿತ್ತು. ಇದು ಪೋರ್ಚುಗೀಸರು ಕಟ್ಟಿರುವಂಥ ಒಂದು ಫೋರ್ಟು. ಇದ್ರ ಡೀಟೇಲ್ಸ್ನ ಮುಂದೆ ನೋಡೋಣ. ಈ ಫೋರ್ಟ್ನ ಮುಂಚೆ ಪೋರ್ಚುಗೀಸರು ಜೈಲಾಗಿ ಯೂಸ್ ಮಾಡ್ತಾ ಇದ್ರು. ಫೋರ್ಟ್ ಆಗಿರೋ ಮುಂಚೆ ಜೈಲಾಗಿತ್ತು. ಇದು ನೋಡ್ಬೋದು ಹಳೆ ಕಾಲದಿಂದ ಕಟ್ಸಿದ್ದಾರೆ. ಸಮ್ ಅರೌಂಡ್ 15th century ಕಟ್ಸಿದ್ವಿ ಈ ಫೋರ್ಟ್ನ. ಪೋರ್ಚುಗೀಸರು ಯಾಕೆ ಕಟ್ಸಿದ್ರು ಏನು ಅಂತ ಮುಂದೆ ನೋಡೋಣ ಬನ್ನಿ. ಇದು ನೋಡ್ತಾ ಇದ್ರಲ್ಲ, ಆ ಕಾಲದಲ್ಲಿ ಪೋರ್ಚುಗೀಸರು ಬರೀ ಫೋರ್ಟ್ ಅಂತ ಮುಂಚೆ ಇದು ಚರ್ಚ್ ಆಗಿತ್ತು. ಚರ್ಚಿಂದ ಆಮೇಲೆ ಪ್ರಿಸನ್ ಆಯಿತು. ಸೊ ಪ್ರಿಸನ್ನಿಂದ ಆಮೇಲೆ ಇದು ಫೋರ್ಟ್ನ ಇನ್ನೂ ಚೆನ್ನಾಗಿ ಡೆಕೋರೇಟ್ ಅಥವಾ ಇನ್ನೂ ಚೆನ್ನಾಗಿ ಆಕರ್ಷಿತವಾಗಿರುವಂಥ ಅಟ್ರಾಕ್ಷನ್ ಆಗೋ ಥರ ಈ ಫೋರ್ಟ್ನ ಯಾರು ಕಟ್ಸಿದ್ರು ಏನು ಅಂತ ಮುಂದೆ ನೋಡೋಣ. ನಾವೇನು ಹೇಳಿದ್ವಲ್ಲ 15th century ಸ್ಟಾರ್ಟ್ ಆಯ್ತು ಅಂತ. ಇಲ್ಲ ಒಳಗಡೆ ಪಿಕ್ಚರಲ್ಲಿ ರಿಪ್ರೆಸೆಂಟೇಷನ್ 1497 ಸ್ಟಾರ್ಟ್ ಆಗಿ ನೋಡ್ಬೋದು. 1543 ಆಮೇಲೆ 17th century ಆ್ಯಕ್ಚುಲಿ ಇದನ್ನು ಸ್ಟ್ರೆಂಥನ್ ಆಯಿತು. ಈ ಫೋರ್ಟ್ಗೆ ಇನ್ನೊಂದು ಸ್ವಲ್ಪ ಕಸ್ಟಡೀಸ್ ಥರ ಆ್ಯಡ್ ಮಾಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಆರ್ಮಿ ಕ್ಯಾಂಪ್ನ ಹೆಚ್ಚಿಗೆ ಮಾಡಿದ್ರು. ಸೊ 17th ಸ್ಟ್ರಾಂಗ್ ಆಯಿತು. ಸೊ ಆಮೇಲೆ 19th century ಇಲ್ಲಿ ಇನ್ನೂ 3 ಬಿಲ್ಡಿಂಗ್ಸ್ನ ಆ್ಯಡ್ ಮಾಡ್ತಾರೆ ಸೇಮ್ ಫೋರ್ಟಲ್ಲಿ. ಸೊ ಅದಕ್ಕೆ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಬಟ್ ಐ ಥಿಂಕ್ 19th century ಪೋರ್ಚುಗೀಸರು ಗೋವಾ ಬಿಟ್ಟು ಹೋದ ತಕ್ಷಣ ಈ ಫೋರ್ಟು ಪಾಳು ಬಿದ್ದೋಗುತ್ತೆ. ಸೊ ಆಮೇಲೆ ಗೋವಾ 11 ಗೋವಾ ಗೌರ್ಮೆಂಟ್ ಇದನ್ನ ರಿಸ್ಟೋರ್ ಮಾಡಿ ಪಬ್ಲಿಕ್ಗೆ ಇನಾಗ್ರೇಟ್ ಮಾಡ್ತಾರೆ. ಸೊ ಇದು ಈ ಹಿಸ್ಟಾರಿಕ್ ಎವಲ್ಯೂಷನ್ ಆಫ್ ಈ ಫೋರ್ಟ್. ಸೊ ನಾವು ಹೇಳ್ತಾ ಇದ್ವಲ್ಲ ಗೋವಾನ ಯಾವ ರೀತಿ ಈ ಫೋರ್ಟ್ನ ಯಾವ ರೀತಿ ಸ್ಟ್ರೆಂಥನ್ ಮಾಡಿದಾರೆ ಅಂತ. ಸೊ ಇನಿಷಿಯಲಿ ಈ ಡಿಸೈನಲ್ಲಿ ಈ ಫೋರ್ಟ್ ಕನ್ಸ್ಟ್ರಕ್ಟ್ ಮಾಡಿದಾಗ, ಬಟ್ ಈಗ ಇದು ಇಲ್ಲ, ಬೇರೆ ರೀತಿ ಇದೆ. ಇಲ್ಲಿ ಏನಿದೆ ಗೊತ್ತಿಲ್ಲ ಮೇಲ್ಗಡೆ, ನೋಡೋಣ. ಆ ಕಡೆಯಿಂದ ಇನ್ನೊಂದು ರೂಟ್ ಇತ್ತು. ಆ್ಯಕ್ಚುಲಿ ನಾವು ಬಂದಿದ್ದ ರೂಟಿಂದ ಇಲ್ಲಿಂದ ಒಂದು ಸ್ಟೇರ್ಸ್ ಥರ ಮಾಡಿದಾರೆ ಅಂತ ಮೇಲೆ ಹೋಗ್ತಾ ಇದ್ದೀವಿ. ನೋಡೋಣ ಏನಿದೆ ಅಂತ. ಇಲ್ಲೂ ವ್ಯೂ ಇದೆ ಆ್ಯಕ್ಚುಲಿ, ಬರ್ಬೋದು. ಸೊ ಇಲ್ಲಿ ನಾವೇನು ಹೇಳಿದ್ವಲ್ಲ ಪೋರ್ಚುಗೀಸರು ಈ ಏನೋ ಫೋರ್ಟ್ನ ಬಿಲ್ಡ್ ಮಾಡಿದ್ರಂತ. ಸೊ ಬಿಲ್ಡ್ ಮಾಡೋಕ್ಕೆ ಮೇನ್ ಕಾರಣ ಅಂತಂದರೆ ಈ ರಿವರು. ಸೊ ಏನಾಗಿದೆ ಸೆಂಚುರಿಯಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಮಾಂಡವಿ ರಿವರ್ ಇದೆ. ಸೊ ಇಲ್ಲಿಂದ ಅವರು ಏನೋ ಅಟ್ಯಾಕರ್ಸ್ನ ಪ್ರಿವೆಂಟ್ ಮಾಡೋಕ್ಕಂತ ಈ ಫೋರ್ಟ್ನ ಬಿಲ್ಡ್ ಮಾಡಿದ್ರು. ಸೊ ಅವ್ರಿಗೆ ಈ ರಿವರ್ ಇಂದ ತುಂಬ ಜನ ಅಟ್ಯಾಕರ್ಸ್ ಬರ್ತಾ ಇದ್ರು ಅವರ ಆಳ್ವಿಕೆ ಇದ್ದಾಗ ಗೋವಾದಲ್ಲಿ. ಸೊ ಈ ಫೋರ್ಟ್ ಬಿಲ್ಡ್ ಮಾಡಿದ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಟು ಪ್ರಿವೆಂಟ್ ದ ಅಟ್ಯಾಕರ್ಸ್. ಈ ರಿವರ್ ನೋಡ್ತಾ ಇದ್ರಲ್ಲ, ಈ ಪಿರಂಗಿನ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಅಟ್ಯಾಕರ್ಸ್ ಬರ್ತಾ ಇದ್ರೆ ಏನು ರಿಕ್ವೈರ್ಡ್ ಆಕ್ಷನ್ ಇತ್ತಲ್ವಾ, ಆಕ್ಷನ್ ತೊಗೊಂಡು ಶೂಟ್ ಮಾಡೋದಾಗ್ಲಿ ಅದನ್ನ ಪ್ರಿವೆಂಟ್ ಮಾಡೋದಾಗ್ಲಿ ಈ ಪಿರಂಗಿನ ಮಾಡ್ತಾ ಇದ್ರು. ಸೊ ಅದೇ ಒನ್ ಆಫ್ ದ ರೀಸನ್ ಈ ಫೋರ್ಟ್ನ ಪೋರ್ಚುಗೀಸ್ ಅವರು ಇಲ್ಲಿ ಬಿಲ್ಡ್ ಮಾಡಿದ್ರು. ನಾವು ಹೇಳ್ತಾ ಇದ್ವಲ್ಲ, ಇದು ಒಂದು ಪಾಯಿಂಟ್ ಇತ್ತು. ಸೊ ಸೈನಿಕರು ಇಲ್ಲಿಂದ ಕಾವಲ್ ಕಾಯ್ತಾ ಇದ್ರು. ಐ ಥಿಂಕ್ ಇದು ವಾಚ್ ಟವರ್ ಅನ್ಸುತ್ತೆ. ಬೇಸ್ಮೆಂಟ್ ಥರ ಯೂಸ್ ಮಾಡ್ತಾ ಇದ್ರು ಪೋರ್ಚುಗೀಸ್ ಅವರು. ಆರ್ಮರಿ ಸೆಲ್, ಆಮೇಲೆ ಸೊಲಿಟರಿ ಕನ್ಫೈನ್ಮೆಂಟ್ ಸೆಲ್. ಸೊ ಫೋರ್ಟ್ ನೋಡ್ಸ್ಕೊಂಡು ಹೋಗ್ತಾ ಇದೀವಿ. ಸೊ ಫೋರ್ಟು ಆ್ಯಕ್ಚುಲಿ ಮಂಡೇ ಕ್ಲೋಸ್ ಇರುತ್ತೆ. ಆಮೇಲೆ ಟಿಕೆಟ್ ಚಾರ್ಜಸ್ 50 rupees per person. ಹಾಂ, ಸೊ 9:30 ಇಂದ 5 o'clock ವರೆಗೂ ಓಪನ್ ಇರುತ್ತೆ.
ನೋಡ್ಬೋದು ತುಂಬಾ ಪೀಸ್ಫುಲ್ ಆಗಿದೆ. ಇವತ್ತು ಯಾರೂ ಇಲ್ಲ. ನಾವು ಆಕ್ಚುಲಿ ಕ್ಲೋಸಿಂಗ್ ಟೈಮ್ ಟೈಮಲ್ಲಿ ಬಂದಿರೋದು. ರಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಇವತ್ತು ಯಾರೂ ಇಲ್ಲ, ಕಡಿಮೆ ಇದೆ. ನಾರ್ತ್ ಗೋವಾದಲ್ಲಿ ಏನೋ ಒನ್ ಆಫ್ ದ ಹಿಸ್ಟಾರಿಕಲ್ ಫೋರ್ಟು. ಯಾರಿಗಾದ್ರು ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಾರ್ತ್ ಗೋವಾದಲ್ಲಿರೋ ಈ ಫೋರ್ಟ್ನ ಒಂದ್ಸಲ ವಿಸಿಟ್ ಮಾಡ್ಬೋದು. ಸೊ ಈ ಫೋರ್ಟಲ್ಲಿ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇರುತ್ತೆ, ಪಾರ್ಕಿಂಗ್ ಫ್ರೀ ಇರುತ್ತೆ. ಆಮೇಲೆ ಪಾರ್ಕಿಂಗಿಂದ ಐ ಥಿಂಕ್ ಹಾರ್ಡ್ಲಿ ಒಂದು 500 ಮೀಟರ್ ಇರ್ಬೋದು, 500-600 ಮೀಟರ್ ನಡ್ಕೊಂಬರ್ಬೇಕು. ಇಲ್ಲ ಅಂತಂದ್ರೆ ಐ ಥಿಂಕ್ ಒಂದಲ್ಲಿ ಒಮಿನಿ ಕೂಡ ಇರುತ್ತೆ, ಬಟ್ ಅದನ್ನ ಅಲ್ಲೇ ಕೌಂಟ್ರಲ್ಲೇ ಕೇಳಬೇಕು. ಒಮಿನಿ ಸರ್ವಿಸು ಇದೆ. ಸೊ ಒಮಿನಿ ಸರ್ವಿಸು ಈ ಸ್ಟೇರ್ಸ್ ನಾವೇನು ಬಂದಿದ್ದೀವಲ್ಲ, ಈ ಸ್ಟೇರ್ಸ್ ಅವಾಯ್ಡ್ ಮಾಡ್ಕೊಂಡು ಡೈರೆಕ್ಟ್ ಈ ಪಾಯಿಂಟ್ ಹತ್ರ ಬರುತ್ತೆ. ಅಥವಾ ಒಂದು 10-15 ಮಿನಿಟ್ಸ್ ಆಗುತ್ತೆ ಹಾರ್ಡ್ಲಿ. ಸೊ ಇನ್ ಕೇಸ್ ಟೈಮ್ ಕಡಿಮೆ ಇದ್ರೆ ಆಗಲಿಲ್ಲ ಅಂದ್ರೆ ಅಲ್ಲಿ ಒಮಿನಿ ಸರ್ವಿಸ್ ಇದೆ, ಯೂಸ್ ಮಾಡ್ಕೋಬಹುದು. ಅದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೋಬಹುದು. 9 to 5 ಅಂದಿದ್ವಲ್ಲ, ಆಲ್ರೆಡಿ 5:30 ಆಗಿದೆ, ಬಟ್ ಗೇಟ್ ಕ್ಲೋಸ್ಡ್ ಆಗಿದೆ. ಗೇಟ್ ಓಪನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಇವಾಗ ನಾವು ಕಲಂಗುಡ್ ಬೀಚ್ ಬಂದಿದ್ದೀವಿ. ಇಲ್ಲಿ ಪೇ ಪಾರ್ಕಿಂಗ್ ಇತ್ತು, ಸೊ ಪಾರ್ಕ್ ಮಾಡಿಬಿಟ್ಟು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಹೋಗೋಣ. ಇಷ್ಟೊತ್ತಿಗೆ ಹೇಗಿರುತ್ತೆ ಬೀಚ್ ವೈಬ್ಸ್? ಇಲ್ಲಿ 4 ಅವರ್ಸ್ಗೆ ಪಾರ್ಕಿಂಗ್ ಬಂದು 200 ಇದ್ದು, 5 ಅವರ್ಸ್ ಆದ್ರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇಲ್ಲೇನಲ್ಲಿ ಆಕ್ಚುಲಿ ಪಾರ್ಕಿಂಗ್ ಸಿಗೋದೇ ಕಷ್ಟ, ಆ್ಯಂಡ್ ಸಿಕ್ಕರು ಪಾರ್ಕಿಂಗ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅದು ಪ್ಲಾನ್ ಮಾಡ್ಕೊಂಡು ಬರಬೇಕು. ಗೋವಾದ ಫೇಮಸ್ ಸ್ಟ್ರೀಟು ಲೈನು ಈಗ ಸ್ವಲ್ಪ ಖಾಲಿ ಇದ್ದಂಗಿದೆ, ಬಟ್ ಆಸ್ ನೈಟ್ ಹೆಚ್ಚಿಗೆ ಆದಂಗೆ ಕ್ರೌಡು ಹೆಚ್ಚಿಗೆ ಆಗುತ್ತೆ. ಸೊ ಈಗ ಟಿಟೋಸ್ ಲೈನ್ ಕ್ರಾಸ್ ಮಾಡ್ಕೊಂಡ್ಬಂದು ಬೀಚ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಆಕ್ಚುಲಿ ಕ್ರೌಡ್ ತುಂಬಾನೇ ಕಡಿಮೆ ಇದೆ ಈ ಟೈಮಲ್ಲಿ. ನಮ್ಮ ಗೋವಾದಲ್ಲಿ ಡೇ 2. ಸೊ ಈ ಪಾಯಿಂಟ್ ಫೇಮಸ್ ಆಗಿರೋದು ಫೇಮಸ್ ಫಿಲಮ್ ಶೂಟ್ಸ್ಗೆ. ಸೊ ಈ ಸ್ಟ್ರೀಟ್ ಫೇಮಸ್ ಆಗಿರೋದೇ ಇಲ್ಲಿರೋ ಕಲರ್ಫುಲ್ ಬಿಲ್ಡಿಂಗ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.